ಪುಂಡರಿಗೆ ಚಳಿ ಬಿಡಿಸಿದವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ದೇವರಿಗೆ ಅಪಚಾರ ಮಾಡಿದವರ ವಿರುದ್ಧ ಧ್ವನಿ ಎತ್ತಿದ್ದ ಪ್ರಶಾಂತ್ ಬೆಟ್ಟಗೆರೆ ರಕ್ಷೆ ಅವರನ್ನ ಸಕಲೇಶಪುರದಲ್ಲಿ ನೂರಾರು ಜನ ಹೂಗುಚ್ಛ ನೀಡಿ ಸ್ವಾಗತ ಕೋರಿ ಬರಮಾಡಿಕೊಂಡ್ರು. ದೇವಸ್ಥಾನದ ಪಾವಿತ್ರ್ಯತೆ ಕಾಪಾಡೋದಕ್ಕೆ ಜೈಲು ಸೇರಿದ್ದ ನಿಮ್ಮ ಹೋರಾಟವನ್ನ ನಾವೆಂದೂ ಮರೆಯಲ್ಲ ಅಂತ ಈ ಸಂದರ್ಭದಲ್ಲಿ ನೆರೆದಿದ್ದವರು ಹೇಳಿದ್ದನ್ನ ಕಂಡು ಜೈಲು ವಾಸ ಅನುಭವಿಸಿದವರಲ್ಲಿ ಸಾರ್ಥಕತೆ ಮನೆ ಮಾಡಿತು. ಪ್ರಶಾಂತ್ ರಕ್ಷೈ ಜೈಲಿಂದ ಬಿಡುಗಡೆ ಆಗುತ್ತಲೇ ಬೇರು ಬಿಸಿಲಿನಿಂದ ದಗದಗ ಅಂತಿದ್ದ ದರೆಯು ವರುಣನ ಆಗಮನದಿಂದ ತಂಪಾಗಿ ಇಂಪಾಯಿತು. ಅಂದಹಾಗೆ ಕಳೆದ 3 ವಾರದ ಹಿಂದೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮರಗುಂದ ಗ್ರಾಮದ ಬೆಟ್ಟದ ಭೈರವೇಶ್ವರ ದೇವಾಲಯದಲ್ಲಿ ಕೆಲ ಪುಂಡ ಛಾಯಾಗ್ರಾಹಕರು ಅಸಭ್ಯ ವರ್ತನೆ ತೋರಿದ್ರು. ಅಲ್ಲದೆ ಭೈರವೇಶ್ವರ ದೇವರ ಗರ್ಭಗುಡಿಯ ಹಿಂಬಾಗಿಲ ಗೋಡೆಯ ಮೇಲೆ ಕಾಲಿಟ್ಟು ಅಸಂಖ್ಯ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದ್ರು. ಈ ಬಗ್ಗೆ ತಿಳಿ ಹೇಳಿದ ಪ್ರಶಾಂತ್ ಬೆಟ್ಟಗೆರೆ ಮೇಲೆ ಮುಗಿಬಿದ್ದು, ಈ ಬಗ್ಗೆ ನೀನ್ ಯಾರ್ ಕೇಳೋಕೆ ಅಂತ ದಿಮಾಕಿನ ಮಾತುಗಳನ್ನ ಆಡಿದ್ರು. ತನ್ನಷ್ಟಕ್ಕೆ ತಾನು ಸುಮ್ಮನಿದ್ರು ಕೆಣಕಿ ಪ್ರಶಾಂತ್ ಸಿಡಿದೇಳುವಂತೆ ಮಾಡಿದ್ರು. ಕೊನೆಗೂ ನೋಡುವಷ್ಟು ನೋಡಿ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಪುಂಡರಿಗೆ ಪ್ರಶಾಂತ್ ಮತ್ತು ಸಂಗಡಿಗರು ಸರಿಯಾಗಿಯೇ ಪಾಠ ಕಲಿಸಿದ್ರು. ಇದಕ್ಕಾಗಿ ಪ್ರಶಾಂತ್ ಮತ್ತು ಸಂಗಡಿಗರು ಜೈಲು ಶಿಕ್ಷೆಯನ್ನ ಅನುಭವಿಸಬೇಕಾಯಿತು. ಅದೇನೇ ಇರಲಿ, ಪ್ರಶಾಂತ್ ಬೆಟ್ಟಗೆರೆ ರಕ್ಷೆ ಸೇರಿ ಇಡೀ ತಂಡ ಪುಂಡರಿಗೆ ತಕ್ಕ ಪಾಠ ಕಲಿಸಿದ ಬಗ್ಗೆ ಹಾಸನ ಹಾಗೂ ಚಿಕ್ಕಮಗಳೂರಿನ ಜನರಿಗೆ ಹೆಮ್ಮೆ ಇದೆ ಅನ್ನೋದಂತೂ ಸತ್ಯ. ಯಾರು ಮಾತಾಡಿದ್ರೆ ಮಾತಾಡಿ ಬರಲಿ ಮಳೆ ಬಂದಷ್ಟು ಒಳ್ಳೇದು ಮಾಡ್ತಾ ಇದ್ದೀನಿ. ಮಳೆ ಬರಲಿ ಮಳೆ ಬಂದಷ್ಟು ಒಳ್ಳೇದು ಅಲ್ಲ ಬರಲಿ ನಮಗೆ ತಲೆಗಿದೆ. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.